ಶಾಸಕಿ ನಯನಾ ಮೋಟಮ್ಮ ಅವರು ನೋಡಲೇಬೇಕಾದಂಥ ಸ್ಟೋರಿ ಇದು. ಆ ಸ್ಟೋರಿ ಏನು ಅಂತ ಹೇಳ್ತಾ ಹೋಗ್ತೀನಿ. ಹೊರನಾಡು ಶೃಂಗೇರಿ ರಾಜ್ಯ ಹೆದ್ದಾರಿಯಲ್ಲಿ ಕನ್ಫ್ಯೂಷನ್. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಹೆದ್ದಾರಿ ಅವ್ಯವಸ್ಥೆ, ರಸ್ತೆಯಲ್ಲಿರ್ತಕ್ಕಂಥ ಗುಂಡಿ ಎಣಿಸೋಕೆ ಬೇಕು ಕ್ಯಾಲ್ಕುಲೇಟರ್. ಗುಂಡಿ ಕುಡಿತಕ್ಕೆ ಪವಿತ್ರ ಯಾತ್ರೆಗೆ ಹೋಗೋ ಭಕ್ತರ ಹೊಟ್ಟೆ ಫುಲ್ ಕ್ಲೀನ್ ಆಗ್ತಾ ಇದೆ. ಬೈಕಲ್ಲಿ ಹೋದ್ರೆ ಮಸಾಜ್ ಆಗುತ್ತೆ, ಕಾರಲ್ಲಿ ಹೋದ್ರೆ ಜಿಮ್ ವರ್ಕೌಟ್ ಆಗುತ್ತೆ. ಹೆದ್ದಾರಿಯ ರಸ್ತೆ ಅವ್ಯವಸ್ಥೆ ಕಂಡು ಪ್ರಯಾಣಿಕರು ಸಿಡಿಮಿಡಿಗೊಂಡಿದ್ದಾರೆ. ರಸ್ತೆ ಅವ್ಯವಸ್ಥೆ ಕಂಡು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಈಗ ಜನ ಹಿಡಿಶಾಪ ಆಗ್ತಾ ಇದ್ದಾರೆ. ಎಸ್, ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ರಸ್ತೆನ, ಚಂದ್ರನ, ಕುಳಿಗನ, ಹೊರನಾಡು ಶೃಂಗೇರಿ ಹೆದ್ದಾರಿಯಲ್ಲಿ ಈಗ ಒಟ್ಟಾರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನಿದು ಅಂತ ಗೊತ್ತಾಗ್ತಿಲ್ಲ ಜನಗಳಿಗೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಹೊರನಾಡು ಶೃಂಗೇರಿ ರಾಜ್ಯ ಹೆದ್ದಾರಿಯ ದುಸ್ಥಿತಿ ಇದೀಗ ಪ್ರಯಾಣಿಕರು ಹಾಗೂ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಒಂದು ಕಡೆ ಪ್ರಸಿದ್ಧ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರ, ಇನ್ನೊಂದು ಕಡೆ ಶೃಂಗೇರಿ ಶಾರದಾಂಬೆ ಕ್ಷೇತ್ರ. ಪ್ರತಿನಿತ್ಯ ನೂರಾರು ಭಕ್ತರು, ಪ್ರವಾಸಿಗರು ಇದೇ ರಸ್ತೆಯಲ್ಲಿ ಸಂಚರಿಸ್ತಾರೆ. ಆದ್ರೆ ಈ ರಸ್ತೆಯ ಸ್ಥಿತಿಯನ್ನ ಒಂದ್ಸಲ ನೋಡ್ಬಿಟ್ರೆ ದೇವರ ದರ್ಶನಕ್ಕಿಂತ ಮುಂಚೆ ಗುಂಡಿ ದರ್ಶನ ಆಗತ್ತೆ. ರಸ್ತೆಯಲ್ಲಿರ್ತಕ್ಕಂಥ ಗುಂಡಿಗಳನ್ನ ಎಣಿಸೋದಕ್ಕೆ ಕೈಯಲ್ಲಂತೂ ಆಗಲ್ಲ, ಕ್ಯಾಲ್ಕುಲೇಟರೇ ಬೇಕು. ರಸ್ತೆ ಇದ್ದಕ್ಕೂ ಬೃಹತ್ ಗುಂಡಿಗಳು ನಿರ್ಮಾಣ ಆಗಿದೆ. ಬೈಕ್ನಲ್ಲಿ ಹೋದ್ರೆ ಫ್ರೀ ಮಸಾಜ್ ಆಗತ್ತೆ, ಇನ್ನು ಕಾರಲ್ಲಿ ಹೋದ್ರೆ ಫುಲ್ ಬಾಡಿ ವರ್ಕೌಟ್ ಆಗತ್ತೆ. ಗುಂಡಿಗಳ ಮೇಲೆ ವಾಹನಗಳು ಕುಣಿಯುತ್ತಾ ಸಾಗುವುದನ್ನು ಕಂಡು ಪ್ರಯಾಣಿಕರು ಒಂದು ಕಡೆ ಕಾಮಿಡಿ ಮಾಡ್ತಿದ್ರೆ, ಮತ್ತೊಂದು ಕಡೆ ರಸ್ತೆಯ ಅವ್ಯವಸ್ಥೆ ಬಗ್ಗೆ ಸಿಡಿಮಿಡಿಗೊಳ್ತಾ ಇದ್ದಾರೆ.